bete no. Bete no. Uy, bete. Uy, dale. Hi guys. Sound kami. Hi guys, welcome to our vlog. ನನ್ನ ಮಕ್ಕ ಕಾಣ್ತಿಲ್ಲ ಅನ್ಸುತ್ತೆ, ಇವನ್ ಮಕ್ಕಳು ಕಾಣ್ತಿಲ್ಲ. ಇವಾಗ ನೋಡ್ರಿ ಅಲ್ಲಿ ಮುಂದೆ ಕಾಣಿಸುತ್ತೆ ಸ್ಟ್ರೈಟ್ ಆಗಿ. ಇವಾಗ ಬಂತು ಗೈಸ್ ಗೋಯಿಂಗ್ ಫಾರ್ ಇಲ್ವಾ ನಂದಿ ಹಿಲ್ಸ್ ಮತ್ತೆ ಅದು ಇದು ಯಾವ್ದಪ್ಪ ಈಶಾ ಫೌಂಡೇಶನ್ ಹೋಗ್ತಾ ಇದೀವಿ ಬೆಳಗ್ಗೆ ಗೊತ್ತಿಲ್ಲ. ಇವಾಗ ಟೈಮ್ 4 ಗಂಟೆ ಆಗೈತೆ, ಕಾಣ್ತೈತಾ ನೋಡ್ರಿ. 2 hours ಅಲ್ಲಿ ರೀಚ್ ಆಗ್ತೀವಿ ಅನ್ಕೊಂಡಿದೀವಿ ಅಲ್ಲಿಗೆ ನಂದಿ ಹಿಲ್ಸ್ ಸಾರಿ. ನಂದು ಫೋನ್ ಅಲಾರಾಮ್ ಕೊಟ್ಟಿದೆ, ಜಿಮ್ಕೆಗಳು ಗೈಸ್ ಕೇಳ್ತಿರಲಿಲ್ಲ. ಇಲ್ಲ 3:30ಗೆ ಬಿಡ್ತಾ ಇದ್ವಿ, ಮಲ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಅರ್ಧ ಗಂಟೆ ಲೇಟ್ ಆಗುತ್ತೆ. ಇದರಲ್ಲಿ ಗ್ರೂಪಲ್ಲಿ ಮೆಸೇಜ್ ಹಾಕೋರು ಮಸ್ತಾಗಿ ಬೈದವ್ರೆ, ಅದನ್ನು ಒಂದು ಕ್ಲಿಪ್ ಹಾಕ್ತೀವಿ ನೋಡಿ. ಮಸ್ತಾಗಿ ಬೈದವ್ರೆ, ಬೇಡ ಅಂತ ಅವನ್ನೇ ಹಾಕ್ತೀವಿ. ಅಪ್ಪ ಚಳಿ ಐತೆ ಏನು ಮಾಡೋಕ್ಕಾಗಲ್ಲ. ಇವಾಗ ಇನ್ನೂ ಇಬ್ರು ಇದ್ದಾರೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತೀವಿ ಗೈಸ್ ಅಲ್ಲಿ. ಓಕೆ ಫ್ರೆಂಡ್ಸ್, ಮತ್ತೆ ಅಂತವೇ ಸಿಗೋಣ. ಸ್ವಲ್ಪ ಬೆಳಕಾಗ್ಲಿ, ಟಿಫನ್ ಎಲ್ಲ ಮಾಡ್ಕೊಂಡು ಹೋಗೋಣ ಆರಾಮಾಗೆ. ಸರಿ, ಅಲ್ಲೋ ಯಾರ ಸಿಕ್ಕಿದ ಮೇಲೆ ವಿಡಿಯೋ ಮಾಡ್ತೀನಿ. ಗಾಡಿ ಅಲ್ಲಿ ನಾಯಿ ಬೇರೆ ಬೊಗಳ್ತೈತೆ. ನಾನು ಫಾರ್ಮಲ್ಸಲ್ಲಿ ಬಂದ್ಬಿಟ್ಟಿದ್ದೀನಿ, ಅದಕ್ಕೆ ಮೇಲೆ ಚಳಿ ಐತೆ. ಇಲ್ಲೇ ಬಾರೋದು. ಸರಿ ಬಾ ಬಂದೆ. ಆ ಪಕ್ಕದ ಗೇಟ್ ಆ ಕಡೆ ಏನೇನಾ ಮತ್ತೆ ಒಯ್ತೈತೆ ನಾಯಿ. ಆ ಕಡೆ ನೋಡಿ, ಆ ಕಡೆ ಇರ್ತೀವಿ. ಈ ನಾಯಿ ಬೇರೆ ಬೊಗಳ್ತು. ರೆಡಿಯೋ. ಓ ಇಲ್ಲಿ ಸೌಂಡ್ ಕಮ್ಮಿ ಮಾಡೋ ಚೇಜು. ಓಡೋ ಬತ್ತೆ ಉಯ್ ಬತ್ತೆ ಡಾಲೆ ನಾಯಿ ಬತ್ತೈತೆ. ನಾಯಿ ಚೇಜು. ಏನ್ ಮಾಡೋಣ ಈಗ? ಅಲ್ಲಿ ಆ ಕಡೆ ಪಕ್ಕದ ನೋಡಲ್ಲಿ ಹಂಗೆ ಹೋಗ್ಬೋದಾಗಿತ್ತಾನೆ. ಇರು ಕರಿತಿದ್ದೀರು. ಕಳ್ಳ ಲೈಟ್ ಇಲ್ಲ, ಅದಕ್ಕೆ ಬರ್ಬರ್ತೈತಿ. ಲವ್ ಸ್ವೆಟ್ರ್ ಹಾಕೊಳ್ಳೋ. ಸ್ವೆಟ್ರ್ ಗಿಟ್ರು ತಂದಿಲ್ಲ. ಸ್ವೆಟ್ರ್ ಇಲ್ಲ ಭಾರತ ಹೌದಾ ಗೊತ್ತಾ ಸೈಕ್ ಮಾಡ್ತಾನೆ ಏನಂತ ಬೇಡ ಅಂದ್ರೆ ಎಲ್ಲೋಗ್ತಿದ್ಯಾ ನೀನು ಹೇಳಲಿಲ್ಲ ಅಂತ ಹೇಳಿ ನಾನು ನಮ್ಮ ಅಮ್ಮಂಗೆ ಹೇಳಿ ನಂದಿಲ್ಗೆ ಹೋಗ್ತಾ ಇದೀನಿ ಅಂತ. ಅಪ್ಪಂಗೆ ಬರೀ ಟ್ರಕ್ಕಿಂಗ್ ಹೋಗ್ತಾ ಇದೀನಿ ಅಂದ್ಬಿಟ್ಟಿದ್ದೆ ಯಲಹಂಕ ಕಡೆ. ಏನು ಹೇಳಲೆ ನಮ್ಮನೆ ನೋಡ್ತಾರೆ. ಆಯ್ತು. ಇವಾಗ ಬಂದಿದ್ದೀವಿ, ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಉತ್ರಳ್ಳಿ ಹತ್ರ ಇದ್ದೀವಿ. ಟೈಮ್ ಎಷ್ಟು? ಟೈಮ್ ನೋಡ್ರಿ 4:15. ಇವಾಗ ಬಿಡ್ತಾ ಇದ್ದೀವಿ ಗೈಸ್. ನಡ್ರೋ ಸ್ಟ್ರೈಟಾ? ಈ ರೈಟಾ? ಹ್ಞೂ ಸರಿ, ಹತ್ರಿ ನಡ್ರಿ. ಹುಷಾರ ಇವನೇ. ಸರಿ ಗೈಸ್, ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಮುಂದೆ ಸಿಗೋಣ. ಇರೋ 10 ನಿಮಿಷ ಎಳಿಬೇಕು ವ್ಲಾಗು. ನೋಡೋಣ, ಆಮೇಲೆ ನೋಡ್ಕೊಳ್ಳೋಣ. ಬತ್ತಾ ಇಲ್ಲೂ 400 ಹಾಕ್ರಿ ಅಂಕ. 400 ಮಡಿಕೇರಿ
ಸಾಕ್ ಬಿಡು ಎಷ್ಟು ನಡ್ರು ಆಯ್ತು. ಹಾಂ 60 ಐತೆ. ಹೋಗುತ್ತೆ 40-400 ರೂಪಾಯಿಗೆ. ಕ್ರೇಜಿ ಹೋಗುತ್ತೆ, ಭಯಂಕರ ಹೋಗ್ಬಿಡ್ಬೋದು. ರೈಸ್ ಸ್ಟಾರ್ಟ್ ಆಗೈತೆ ಗೈಸ್. ಕದ್ರೇನಲ್ಲಿ ಐತೈತೆ. ಹೌದು ಬನ್ನಿ ಗೈಸ್ ಹೋಗೋಣ. ಏನೋ ಚೆನ್ನಾಗಿರೋ ಸಿಕ್ಕರೆ ಎಂಟಾಗೈತೆ ಗಾಡಿ, ಸ್ವಲ್ಪ ಗಾಡಿ ಇದು ವೈಬ್ರೇಟ್ ಆಗ್ತಿತ್ತಂತ, ಸೈಗ ಅವ್ನು ನಿದ್ದೆ ಕೊಡ್ತೈತಂತ. ನಮಗೂ ಗೊತ್ತಿತ್ತು ನಿದ್ದೆ. ನಾನು 12 ಗಂಟೆಗೆ ಮಲಗಿದ್ಲು. 12:30. ಹ್ಞೂ ನಾನು ಎಷ್ಟು ಗಂಟೆಗೆ ಅನ್ಕೊ 1 ಗಂಟೆಗೆ ಮಲಗಿರೋದು. ನಿದ್ದೆ ಇಲ್ಲ, ಕಣ್ಣೆಲ್ಲ ಇದು ನೋವ್ತೈತೆ. ನಾನು ಮಲ್ಗೆ ಇಲ್ಲ. ಮೆಸೇಜ್ ಆಗಿದ ತಕ್ಷಣ ಪಟ್ಟಂತ ರಿಪ್ಲೈ ಕೊಟ್ಟಿದ್ದೀನಿ. ಟೀ ಕುಡಿತಾ ಇದೀವಿ ಗೈಸ್. ಟೀ ಎಲ್ಲಿದ್ದೀವಿ? ಟೋಲ್ ಹತ್ರ ಇದ್ದೀವಿ. ಎಷ್ಟು ನಿಮಿಷ ಐತೆ? ಇನ್ನು 45 ಮಿನಿಟ್ಸ್. ಹ್ಞೂ ಗೈಸ್ ಎಷ್ಟು ಹತ್ರ ಹೋಯ್ತೆ ಗೊತ್ತಾ ಗೈಸ್? ಅದು ರಿವರ್ಸ್ ಬರಕ್ಕೆ ಇವಾಗ ಹೇಳ್ತೀನಿ ಇದು, ಇವಾಗ ಸೈಕ್ ಹತ್ರ ಹೋಯ್ತೆ ಗೈಸ್. ನಾನು ಬರತ್ತೆ ಗೈಸ್ ಇದು ಸಖತ್ತಾಗಿ ಕಾಣ್ತೈತೆ ಗೈಸ್. ಇದು ಇಲ್ಲಿ ಟಾಪ್ಗೆ ಹೋಗ್ಬೇಕಂತೆ. ಇದೇ ನಂದಿ ಹಿಲ್ಸ್ ಅಂತೆ. ಫಸ್ಟ್ ಟೈಮು ಗೂಸ್ ಬೌನ್ಸ್ ಬರ್ತೈತೆ ಗೈಸ್ ಇದು ನೋಡ್ತಿದ್ರೆ. ಕ್ರೇಜಿ ಕಾಣ್ತೈತೆ. ಇವನು ಭಯಂಕರ ಕಾಣ್ತೈತಲ್ಲ ಇದು. ಅಲ್ಲಿಗೆ ಹೋಯ್ತೀವಿ ಈಗ ಟಾಪ್ಗೆ. ರೂಮೇ ಆಯ್ತಿದ. ಹಿಂಗೆ ಕತ್ಲೆ ರೋಡ್ ಐತೆ ಗೈಸ್ ಫುಲ್ಲು. ಬರೀ ಗಾಡಿಗಳು ಲೈಟು ಅಷ್ಟೇ, ಏನಿಲ್ಲ. ಹ್ಞೂ ಅವರೆಲ್ಲ ಮಿಸ್ ಆಗ್ಬಿಟ್ಟು ಅವ್ರು ಬರ್ತಾವ್ರಂತೆ. ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಓ ಹೆಂಗೈತ ಅಲ್ಲಿ ನೋಡಯ್ಯೋ. ಬೇಗ ಮಾರಲ್ಲ ಗಾಯ ತಂದೆ. ನಂಗೆ ಅರ್ಜೆಂಟ್ ಆಗ್ಬಿಟ್ಟೈತ. ಬಸ್ ಹೋಗ್ಬೋದೇನೋ? ಯಾರು ಕ್ರೇಜಿ. ಎಲ್ಲೋ ಅವರು ಒಂಚೂರು ನೋಡ. ಅರ್ಜೆಂಟ್ ಗೈಸ್ ಫುಲ್ಲು ಆಯ್ತಿಲ್ಲ. ಗಾಯ್ಸ್ ವ್ಯೂ ನೋಡ್ರಿ ಗಾಯ್ಸ್, ಮಸ್ತಾಗಿದೆ. ಅಲ್ಲಿ ನೋಡ್ರಿ ಎಲ್ಲ ಓಡ್ತಾವ್ರೆ. ನಡ್ರಿ ಹಂಗೆ ಹೆಂಗೈತೆ? ನಾನು ಬೇರೆ ಸಲ ಬಂದಿದ್ದೀನಿ, ಫಸ್ಟ್ ಟೈಮು. ಸಾಕಾಗೈತೆ ಗೈಸ್. ಮೇಲಿಂದ ಬತ್ತಾಗೆ ಬಸ್ಸಾಕ ಅಂತೀವಿ. ಹೆಂಗೈತ? ನನಗೋಗ ಒಂದು ಟೀ ಶರ್ಟ್ ಬಂದವನು ಫುಲ್ಲು. ನಾನು ಫುಲ್ ಪ್ಯಾಕ್ ಆಗ್ಬಿಟ್ಟಿದ್ದೀವಿ ಎಲ್ಲರೂ. ಲೆಗಿನ್ಸ್ ಇದೆ ಗೈಸ್, ಲೆಗಿನ್ಸ್ ಅಂತೆ. ಟ್ರ್ಯಾಕ್ ಪ್ಯಾಂಟ್ ಅಲ್ಲ,
ಅನ್ಕೊಂಡಾಗ ಇರ್ತಲ್ಲ ವ್ಯೂ ಪರವಾಗಿಲ್ಲ. ಸೇಮ್ ರೀಲಲ್ಲಿ ಹೆಂಗ್ ನೋಡ್ತೀವಿ ಹಂಗೆ ಐತಲ್ಲ. ಫೋಟೋ ತೆಗಿಯೋ. ಲೋ ಹೆಂಗೈತೋ ಕ್ರೇಜಿ ಗಾಯ್ಸ್ ನೋಡಿ. ಸನ್ರೈಸ್ ಬಂತು ನೋಡಿ. ಸೆಲ್ಫಿ ಐತಲ್ವ ಅದ್ಯಾಕೆ ಅದರಲ್ಲಿ ಬ್ಲಾಗ್ ಕಣ, ಬ್ಲಾಗ್ ಅಂತಾರ ಅದಕ್ಕೆ. ಗಾಯ್ಸ್ ಟೆನ್ಷನ್ ಆಗ್ಬಿಡ್ತೀರ ಗಾಯ್ಸ್, ಮಸ್ತಾಗಿದೆ ನೋಡ್ರಿ, ಫುಲ್ಲು ನೆಕ್ಸ್ಟ್ ಲೆವೆಲಲ್ಲಿದೆ. ನೆಕ್ಸ್ಟ್ ಲೆವೆಲು ಬಂದು ನೋಡ್ರಿ, ನೆಕ್ಸ್ಟ್ ಲೆವೆಲಲ್ಲಾಗಿದೆ ನಿಜ. ಇಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಾವು ಬಂದಿದ್ದು. ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ. ನೋಡ್ರಿ, ಅಲ್ಲಿ ಒಂದ್ಸತಿ ಮೇಲಿಂದ ಒಂದ್ಸತಿ ವ್ಯೂ ನೋಡ್ಕೊಂಡ್ಬರ್ತೀವಿ. ಹೆಂಗೆ ಹೋಗೋದಂತ ಗೊತ್ತಿಲ್ಲ, ಹಂಗೆ ಹೋಗ್ಬೋದು, ನೋಡ್ಕೊಂಡು ಬರ್ತೀವಿ. ಹೆಂಗೋ ಅಲ್ಲಿ ಮೆಟ್ಲಿಂದ ಹೋಗೋಣ. ಮೇಲೆಲ್ಲ ಹತ್ಬಿಟ್ಟವ್ರು ಹುಡುಗರು. ನಡ್ರಿ ಗೈಸ್, ಏನೂ ಕಾಣ್ತಿಲ್ಲ ತಾನೇ ನಿಮಗೆ? ಲೈಟ್ ಆಗಲ್ಲ. ಸ್ವರ್ಗ ನೋಡ್ರಿ ಹಿಂದೆ ಸಮುದ್ರ ಇದ್ದಂಗೆ ಐತ್ ಗೈಸ್ ಹಿಂದೆ. ವರ್ತ್ ವರ್ಮ ವರ್ತ್. ನಾವಿವತ್ತು ಅನ್ಕೊಂಡಿರ್ಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಿಸಿಲುಗಾಲ ಅಲ್ವಾ, ಒಂಥರ ಏನು ಅಷ್ಟೊಂದು ಇರಲ್ಲ ಅನ್ಕೊಂಡಿದ್ವಿ. ಸಕ್ಕದಾಗಿದೆ ರೀಲಲ್ಲಿ ಹೆಂಗ್ ನೋಡ್ತೀವಿ ಹಂಗೆ ಐತೆ ಗೈಸ್. ನಿಜ ನೋಡ್ರಿ, ಯಾವನ್ ಏನು ಹೇಳ್ತಾನೆ ಇಲ್ಲಾಗಿಲ್ಲ ಅಂದರೆ ಮಕ್ಕೊಡ್ಬೋದು ಬಿಡ್ರಿ ಗೈಸ್. ಮಸ್ತಾಗಿದೆ ನೋಡ್ರಿ. ನೋಡ್ರಿ ಇದ್ರಿಗಿಂತ ಬೇಕಾ ವ್ಯೂ ನಿಮಗೆ? ಸನ್ರೈಸ್ ಅಂತೂ ನೋಡೋಕ್ಕಿಂತ ಮೇಲಿದ್ದೀವಿ. ಎಷ್ಟೋ ಕಿಲೋಮೀಟ್ರ್ ಮೇಲೆ ಬಂದಿದ್ದೀವಿ ಫ್ರೆಂಡ್ಸ್, ಎಷ್ಟೋ ಫೀಟ್ ಮೇಲಿದ್ದೀವಿ. ಕ್ರೇಜಿಯಾಗಿ ಹೋಯ್ತೆ ಮಾತ್ರ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಬಿಸಿಲು ಇಲ್ಲಿರೋಕ್ಕಾಗಲ್ಲ, ಸುಟ್ಟೋಯ್ತೀವಿ ನಿಜ. ಆದರೂ ಮೇಲೆ ಹತ್ಬೇಕಾದ್ರೆ ಸ್ವಲ್ಪ ಉಸಿರಾಡೋಕ್ಕೆ ಇದಾಯ್ತಿತ್ತು, ತುಂಬ ಪ್ರಾಬ್ಲಮ್ಸ್ ಐತೆ. ಆರಾಮಾಗಿ ಉಸಿರಾಡೋಕ್ಕೆ 70 ರೂಪಾಯಿ ಟಿಕೆಟು ಒಳಗಡೆ ಬರ್ಬೇಕಂದ್ರೆ. ಆ ಕಡೆ ಇದೆ ಅದು. ಹೊಡಿತಾವನೆ ಇವನೇನು ಎಗುರ್ತಾನೇನೋ? ಎಗುರ್ತಾನೇನೋ ಇವನು. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಬಾರ, ಹಿಂಗೆ ವಿಡಿಯೋ ಮಾಡ, ಇಲ್ಲಿತೀನಿ. ನಮ್ಮ ಮೊಬೈಲ್ ಕೂಡ ನಾನು ಇಲ್ಲಿತೀನಿ. ಇಲ್ಲಿ ಎಲ್ಲರೂ ಇಲ್ಬಿಡ್ಲಿ, ಆರಾಮಾಗಿ ಹೋಗೋಣ. ಯಾಕೆ ಕೂಡ ಇಲ್ಲಿ ಲಾಸ್ಟ್ ಇರ್ಕೊ, ಬೇಗ ನಿಲ್ಸೋ. ಬೇಗ ಬಾ, ಇವರೆಲ್ಲ ಇಲ್ಲಿ ಅಷ್ಟಂಗ ಬಾ. ಇಲ್ಲಿ ಬಾ ಕಾರ್ನ ನಿಂತ್ಕೊ, ಹುಷಾರಾಗಿ ನಿಂತ್ಕೊ. ಬೇಗ ಬಾ.
ಮಸ್ತಾಗಿ ಇಟ್ಕೊಂತವ್ರೆ ಕ್ಯಾಮ್ರಾದಲ್ಲಿ ಬೇಕಪ್ಪ ಏನು ಮಾಡ್ಕೊಂಡು ಚಲೋ ಟಿಕೆ ಸೆಲ್ಫಿ ತೆಗಿಯೋಣ ಅಂತ ಬಂದೆ. ಅವ್ರ ದೊಡ್ಡಪ್ಪ ಮಗ ಬ್ರೋ ಯಾಕೆ ನನ್ನ ಕಡೆಗೆ ಬತ್ತಾಯ್ತು ಕರಿಯೋ ರೀಲ್ಸ್ ಮಾಡೋಣ ಬ್ರೋ 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 ಈ ವಿಡಿಯೋ ಬಂದು ಮಕ್ಕ ತೋರ್ದು ಏನು ಹಾಕೊಂಡೆ? ಸನ್ಸ್ಕ್ರೀನ್ ಟ್ಯಾನ್ ಆಗ್ಬಿಡ್ತೀನಿ. ಇದೆ ಯಾವ್ದಿದು? ನೀವನ್ನ ಹಾಕೋತ ಡಾಕ್ಟರ್ ಶೂ ವಿಟಮಿನ್ ಸಿ ಸನ್ಸ್ಕ್ರೀನ್, ಅದು ಸನ್ಸ್ಕ್ರೀನ್. ವಿಟಮಿನ್ ಸಿ ಮಾಯ್ಶ್ಚರೈಸರ್. ಇದು ಕೊಡು, ನಾನು ಹಾಕೋತೀನಿ ಇದನ್ನು. ಏನಕ್ಕೆ ಅದು ಬಿಸಿಲಿಗೆ ರಿಯಲ್ ಮೆನ್ ಅವ್ನಿಗೆ ಅದೇ ಹೇಳ್ದೆ ಕಣ ಅವನಿಗೆ ವ್ಯಾಸ್ಲಿನ್ ಅಂತವನೇ. ಏನದು ಈ ದೇವಸ್ಥಾನಕ್ಕ ಶೂ ಬಿಚ್ಚಿರೋದ್ಕ? ಶೂಗ ಬೇಡ ಬಿಡ್ರಿ, ಮನೆ ಹತ್ರ ನೋಡ್ಕೋತಿ. ಕ್ರೇಜ್ ಮಾಡಿದೆ. ಹುಚ್ಚ ಯಾಕೆ ಹೋಗಿದ್ದ ಅಲ್ಲಿ ಯಾರೋ ಅವ್ರ ಹತ್ರ ಹೋಗ್ಬಿಟ್ಟ. ಆಗ್ತಿದೆ ಹಾಕು ಕಕ್ಕ ಮಾಡೋದು ರೋಸ್ ಗಾರ್ಡನ್ ಯಾರೋ ಅದಕ್ಕೆ ನಿಂಗೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ. ಇದಕ್ಕೆ ಶೂಜಿ ಹಬ್ಬ ಥರ ಮಾಡ್ತೀಯ ವ್ಲಾಗು. ಗೈಸ್ ಈಗ ಬಿಡ್ತಾ ಇದ್ದೀವಿ. ಆಯಿತು 10 ಗಂಟೆ, ಎಷ್ಟು 9 ಗಂಟೆ ಆಯಿತು. ಬಿಡ್ತಾ ಇದ್ದೀವಿ, ಮುಗೀತು. ಇವಾಗ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಈಗ ಅಲ್ಲೂ ಚೆನ್ನಾಗಿರುತ್ತೇನಾ? ಸರಿ, ಹೋಗಿ ನೋಡೋಣ. ಫುಲ್ಲು ವ್ಯಾಲಿ ಥರ ಇತ್ತು ಗೈಸ್. ಆ ಕಡೆ ವ್ಯೂ ತೋರಿಸ್ತೀನಿ ಇರ್ರಿ. ಈಗ ಆಯಿತು. ಆಗೋಯ್ತಾ? ಸಕ್ಕತ್ತಾಗೈತಾ? ಸಾಯ್ತಂದ ಏನು ಗೈಸ್ ಅಲ್ಲಿ ಮೇಲೆ ನೋಡಿ, ಅಲ್ಲಿಗೆ ಹೋಗಿ ಬರ್ತಾ ಇದ್ದೀವಿ ಈಗ. ಅಲ್ಲಿಂದ ಗೈಸ್ ಈಗ ಅಲ್ಲಿಂದಾನೆ ಇದು ಎಲ್ಲಿಂದ ಬರ್ತಾ ಇದೀವಿ ಅಂದರೆ ತೋರಿಸ್ತೀನಿ ನೋಡಿ. ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ನಿಂತಿದ್ವಿ. ಇವಾಗ ಬಿಡ್ತೀವಿ. ಹೊಟ್ಟೋದ್ರು ಹತ್ತತ್ತು ಅವ್ರು ಹೊಟ್ಟೋದ್ರು. ಗಾಡಿ ಕೇಳು. ಅಲ್ಲೋ ಈಶಾ ಫೌಂಡೇಶನ್ಗೆ ಹೋಯ್ತೀವಿ. ಮಸ್ತಾಗಿದೆ.
ಏನೇನೋ ಐತಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಈಗ ಒಳ್ಳೆ ವ್ಯೂ ಪಾಯಿಂಟ್ ಐತಲ್ಲ. ಇಲ್ಲೇ ಇದು ದೇವಸ್ಥಾನ ಇದೆಯಲ್ಲ, ಇಲ್ಲೇ ಬಂದ್ಬಿಟ್ಟು ಇಲ್ಲಿ ವೀಲ್ ತಿರುಗಿಸ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಇತಿಹಾಸದ ಕತೆ ಏನೋ ಅಂತ ಗೊತ್ತಿಲ್ಲ. ನೋಡಿ ನಮ್ಮ ಹುಡುಗ ಹೋಗಿ ತಿರುಗಿಸ್ತಾವನು ಇವಾಗ. ಓಹ್ ಅಷ್ಟೊಂದು ಇದೈತೇನೋ. ಬಾ 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 ಹಿಂಗೆ ಇಟ್ಕೋ ಸ್ವಲ್ಪ, ನಾನು ತಿರ್ಗ್ಸೋಣ. ಅದೊಂದು ನಿಲ್ಲಿಸ್ಬಿಟ್ಟು ತಿರುಗಿಸು, ಗೊತ್ತಾಯ್ತದೆ. ನಿಲ್ಲಿಸ್ಬಿಟ್ಟು ಬರೋ, ಗೊತ್ತಾಗ್ಲಿ ಅಣ್ಣಂಗೆ. ಇಷ್ಟೇ ಗೈಸ್, ಇದು ಬಂದ್ಬಿಟ್ಟಿದ್ದೀವಿ ಈಶಾ ಫೌಂಡೇಶನ್ಗೆ. ಇನ್ನೇ ಎಲ್ಲೈತಾ? ಕೊಯಂಬತ್ತೂರು. ಅಲ್ಲಿ ತ್ರಿಶೂಲ ಐತೆ ದೊಡ್ಡದಾಗಿ. ಸರೌಂಡಿಂಗ್ ಫುಲ್ಲು ಬೆಟ್ಟ, ಅಕ್ಕಪಕ್ಕ ಎಲ್ಲ. ಲೋ ಮುಂದೆಯಿಂದ ಹಿಡಿಯೋಣ ಬರ್ರಿ. ಹಾಯ್ ಗೈಸ್, ಫುಲ್ಲು ಇಲ್ಲಿಂದ ಬಿಡ್ತಾ ಇದ್ದೀವಿ ಈಶಾ ಫೌಂಡೇಶನಿಂದ. ಇವಾಗ ಸ್ಟಾರ್ಟ್ ಮಾಡಿದ್ರೆ ಜರ್ನಿ ಒಂದು 3 ಅವರ್ ಆಗ್ಬೋದು ನಮ್ಮ ಬೆಂಗಳೂರು ಏರಿಯಾಗೆ ಬರೋಕ್ಕೆ. ಹೇಳೋ ಧರಣಿ ಬಾಯ್ ಅಂತ. ಇವಾಗ ಬಿಡ್ತಾ ಇದ್ದೀವಿ. ಈಗ ಅಲ್ಲಿಂದ ಬಿಡ್ತಾ ಇದ್ದೀವಿ. ಕೈ ಎತ್ತು ತೋರಿಸೋದು ನೋಡಿ ಇದೆಯಲ್ಲ. ಓಕೆ ತಾನೆ? ಓಕೆ ಫ್ರೆಂಡ್ಸ್, ಇನ್ನೇನಿಲ್ಲ, ಮನೆಗೆ ಹೋಗೋದಷ್ಟೇ ಗೈಸ್. ಅವ್ರು ಅಲ್ಲಿ ತಿಂತವ್ರೆ, ನಾವಿಲ್ಲಿ ತಿಂತಾಯಿದ್ದೀವಿ. ಇಲ್ಲಿಗೆ ವ್ಲಾಗ್ ಮುಗಿಸೋಣ. ತಿಂದ್ಬಿಟ್ಟು ಮನೆಗೆ ಹೋಗ್ತೀವಿ, ಸುಸ್ತಾಯ್ತೈತೆ. ಬಾಯ್ ಅನ್ನೋ. ಬಾಯ್. ಮುಚ್ಚು ಕೈ ಮುಚ್ಚು ಕ್ಯಾಮ್ರಾ ಮೇಲೆ.